ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಬ್ಲಾಗ್ ಬಂದು ಪುಣೆಯಲ್ಲಿ ಫ್ರೆಂಡ್ಸ್ ಜೊತೆ ನಾವು ಹೇಗೆ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೇನೆ. ಹಾಗೆ ಜೊತೆಗೆ ಟ್ವಿನ್ಸ್ ಅಕ್ಕ ತಮ್ಮನ ರಾಖಿ ಸೆಲೆಬ್ರೇಷನ್ ಕೂಡ ಹೇಗಿತ್ತಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ನಾವಿರೋದು ಪುಣೆಯಲ್ಲಿ, ಹಾಗಾಗಿ ನಮ್ಮ ರಿಲೇಷನ್ಸ್ ಇರ್ಬೋದು, ಸೊ ಬರೋದು ಕಡಿಮೆ. ಹಾಗಾಗಿ ನಾವು ಫ್ರೆಂಡ್ಸ್ ಜೊತೆ ಆದಷ್ಟು ಹಬ್ಬಗಳನ್ನು ಆಚರಿಸ್ತೀವಿ. ದೀಪಾವಳಿ ಇರ್ಬೋದು, ಗಣಪತಿ ಹಬ್ಬ ಇರ್ಬೋದು, ಹಾಗೆ ರಾಖಿ ಸೆಲೆಬ್ರೇಷನ್ ಇರ್ಬೋದು, ಆದಷ್ಟು ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತೀವಿ. ದೊಡ್ಡದಾದ ಹಬ್ಬಗಳ ಸಮಯದಲ್ಲಿ ನಮಗೆ ಹಾಲಿಡೇಸ್ ಸಿಗುತ್ತೆ, ಹಾಗಾಗಿ ಎಲ್ಲ ಫ್ರೆಂಡ್ಸ್ ಕೂಡ್ತೀವಿ. ಸೊ ಒಂದೊಂದು ಹಬ್ಬ ದಿನ ಒಬ್ಬೊಬ್ಬರು ಮನೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇವತ್ತು ನಾನು ನಮ್ಮ ಫ್ರೆಂಡ್ ಮನೆ ವಿದ್ಯಾ ಮನೆಯಲ್ಲಿ ರಾಖಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಸೇರಿ ಆದರೆ ಅಡುಗೆ ಮಾಡ್ತೀವಿ, ಅವರು ಮಾಡ್ಕೊಂಬರ್ತಾರೆ. ಇಲ್ಲಾಂದರೆ ಒಂದೇ ಕಡೆ ಕೂಡಿ ಅಡುಗೆ ಮಾಡ್ತೀವಿ, ಇಲ್ಲಾಂದರೆ ಹೊರಗಡೆ ಹೋಗಿ ಊಟ ಮಾಡ್ಕೊಂಬರ್ತೀವಿ. ಈ ಥರ ನಾವು ಸೆಲೆಬ್ರೇಟ್ ಮಾಡೋದು. ಜೊತೆಗೆ ಅದು ಹಬ್ಬದ ಏನೇನು ವಿಶೇಷತೆ ಇರುತ್ತದೆ ಅದ್ರ ಜೊತೆಗೆ ನಾವು ಹಬ್ಬಗಳನ್ನು ಆಚರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಫ್ರೆಂಡ್ಸೇ ನಮಗೆ ಎಲ್ಲ ಬಂಧು ಬಳಗವು ಆಗ್ತಾರೆ. ಇದು ಬಂದು ನನ್ನ ಟ್ವಿನ್ಸ್ ಮಕ್ಕಳ 3ನೇ ವರ್ಷದ ರಾಖಿ ಸೆಲೆಬ್ರೇಷನ್ ಆಗಿತ್ತು. ಸೊ ಯಾರು ದೊಡ್ಡವರು ಯಾವ ಥರ ಮಾಡ್ತಾರೋ ಅವರು ಸೇಮ್ ಇಮಿಟೇಟ್ ಮಾಡ್ತಾಯಿದ್ರು. ಕುಂಕುಮ ಹಚ್ಚೋದಿರ್ಬೋದು, ಆರತಿ ಮಾಡೋದಿರ್ಬೋದು, ಹಾಗೆ ರಾಖಿ ಕಟ್ಟೋದಿರ್ಬೋದು. ಮಕ್ಕಳು ನೋಡಿದರೆ ಖುಷಿ ಆಗುತ್ತೆ. ಅವ್ರ ಹತ್ರ ಎಷ್ಟು ಬೆಳವಣಿಗೆ, ಜೊತೆಗೆ ಅವರಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಅವರಲ್ಲಿ ತಿಳುವಳಿಕೆನೂ ತುಂಬ ಜಾಸ್ತಿ ಆಗುತ್ತಾ ಹೋಗುತ್ತೆ. ಹಾಗಾಗಿ ಮಕ್ಕಳ ಜೊತೆ ಆದಷ್ಟು ನಾವು ಒಳ್ಳೆಯ ರೀತಿಯಿಂದ ಮಾತಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಬೇಗನೆ ಕಲಿತು ಬಿಡುತ್ತಾರೆ. ಹಾಗಾಗಿ ನಾವು ಒಳ್ಳೆಯ ವಿಚಾರಗಳನ್ನು ತಿಳಿಸೋದು ತುಂಬ ಮುಖ್ಯವಾಗಿರುತ್ತೆ. ಮಕ್ಕಳ ಜೊತೆಗೆ ನಾವು ಕೂಡ ಒಳ್ಳೆಯ ಮಾತುಗಳನ್ನು ಜಾಸ್ತಿ ಅವ್ರ ಜೊತೆ ನಾವು ಮಿಂಗಲ್ ಆಗೋದಿರ್ಬೋದು, ಒಳ್ಳೆಯ ಮಾತುಗಳನ್ನು ಹೇಳೋದಿರ್ಬೋದು, ಸ್ವಲ್ಪ ಜಾಸ್ತಿನೇ ಮಾಡಬೇಕಾಗುತ್ತೆ ಈ ಸಮಯದಲ್ಲಿ. ರಾಖಿ ಸೆಲೆಬ್ರೇಷನ್ ಮಾಡುವುದರ ಹಿಂದೆ ದಂತಕಥೆಗಳಿವೆ. ಅದರಲ್ಲಿ ಒಂದಾದದ್ದು ಅದು ಬಂದು ಶ್ರೀಕೃಷ್ಣ ಮತ್ತು ದ್ರೌಪದಿಯ ಕತೆ. ದುಷ್ಟ ಶಿಶುಪಾಲನನ್ನು ಕೊಲ್ಲುವಾಗ ಶ್ರೀಕೃಷ್ಣನ ಬೆರಳನ್ನು ಕತ್ತರಿಸಲಾಯಿತು. ಅದರ ಮೇಲೆ ದ್ರೌಪದಿ ತನ್ನ ಸೀರೆಯ ಪಲ್ಲನ್ನು ಹರಿದು ಅವನ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಿದಳು ಎಂದು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ನಂತರ ಕೃಷ್ಣನು ಅವಳನ್ನು ಯಾವಾಗಲೂ ರಕ್ಷಿಸುವುದಾಗಿ ಭರವಸೆ ನೀಡಿದ್ದನು ಮತ್ತು ದುಶ್ಯಾಸನನು ಕಿಕ್ಕಿರಿದ ಸಭೆಯಲ್ಲಿ ದ್ರೌಪದಿಯನ್ನು ಸೀರೆ ಎಳೆದಾಗ ಅವನು ಅವಳನ್ನು ಉಳಿಸಿಕೊಂಡನು. ಇದು ಅಣ್ಣ ತಂಗಿಯ ರಕ್ಷಣೆಯನ್ನು ಸೂಚಿಸುತ್ತದೆ. ಇನ್ನೊಂದು ದಂತಕಥೆ ಇದೆ. ರಕ್ಷಾಬಂಧನದ ಅತ್ಯಂತ ಜನಪ್ರಿಯ ಕಥೆ ಎಂದರೆ ರಾಣಿ ಕರ್ಣಾವತಿ ಮತ್ತು ಚಕ್ರವರ್ತಿ ಹುಮಾಯೂನ್. ಅಲ್ಲಿ ರಜಪೂತ್ ಹುಡುಗಿ ತನ್ನ ಸಹೋದರನಾಗಿ ಮೊಘಲ್ ಚಕ್ರವರ್ತಿಗೆ ರಾಖಿ ದಾರವನ್ನು ಕಳಿಸಿದಳು. ಕರ್ಣಾವತಿ ಚಿತ್ತೋರ್ನ ರಾಣಿಯಾಗಿದ್ದಳು ಮತ್ತು ಬಹದ್ದೂರ್ ಶಾನಿಂದ ತನ್ನ ರಾಜ್ಯವನ್ನು ಉಳಿಸಲು ಹುಮಾಯೂನ್ನಿಂದ ಸಹಾಯ ಕೋರಿದಳು. ಅದು ರಾಖಿಯನ್ನು ಕಳಿಸುವ ಮೂಲಕ ಹುಮಾಯೂನ್ ಅವಳ ಗೌರವವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡಿದನು ಮತ್ತು ತನ್ನ ಸೈನ್ಯವನ್ನು ಚಿತ್ತೋರ್ ಮತ್ತು ರಾಣಿ ಕರ್ಣಾವತಿಗೆ ಕಳಿಸಿದನು. ಅವಳ ರಾಜ್ಯವನ್ನು ರಕ್ಷಿಸಲಾಯಿತು. ಅಂದಿನಿಂದ ರಾಖಿ ಕಟ್ಟುವುದು ಸಾಂಪ್ರದಾಯಿಕವಾಗಿದೆ ಎಂದು ಹೇಳಲಾಗುತ್ತದೆ. ಈ ದಂತಕಥೆಗಳಿಂದ ತಿಳಿಯುವುದೇನೆಂದರೆ ಅಣ್ಣ ತಂಗಿಯ ಬಾಂಧವ್ಯವನ್ನು ಹೆಚ್ಚಿಸುವ ಹಾಗೆ ರಕ್ಷಿಸುವ ಒಂದು ಗುಣವನ್ನು ಬೆಳೆಸಿಕೊಳ್ಳುವುದು ಅಂತ ಹೇಳಬಹುದು. ಇದು ನಮ್ಮ ರಾಖಿ ಸೆಲೆಬ್ರೇಷನ್ ಆಗಿತ್ತು. ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ನಮ್ಮ ಸೆಲೆಬ್ರೇಷನ್ನು. ಸೊ ನಾವು ರಾಖಿ ಕಟ್ಟೋದು ಮುಗಿದ ಮೇಲೆ ನಾವು ನೆಕ್ಸ್ಟು ಒಂದಿಷ್ಟು ಮಜಾ ಮಸ್ತಿ ಮುಗಿಸ್ಕೊಂಡು ನಾವು ಹೊರಗಡೆ ಊಟಕ್ಕೆ ಹೋದ್ವಿ. ಮಕ್ಕಳು ತುಂಬ ಇರೋದರಿಂದ ಅಡುಗೆ ಮಾಡೋದಕ್ಕಾಗಲ್ಲ ಅಂಥೇಳಿ ಪ್ಲ್ಯಾನ್ ಮಾಡಿ ನಾವು ಹೊರಗಡೆ ರೆಸ್ಟೋರೆಂಟ್ಗೆ ನಾವು ಹೋದ್ವಿ ಊಟಕ್ಕೆ. ಇದು ನಮ್ಮ ರಕ್ಷಾಬಂಧನದ ವಿಶೇಷ ಬ್ಲಾಗ್ ಅಂತ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದರಿಂದ ನಾವು ಹಾಕುವ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಸಡನ್ನಾಗಿ ಸಿಗುತ್ತೆ. ಮತ್ತು ನಿಮ್ಮ ಅಮೂಲ್ಯವಾದ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು. ಹಾಗೆ ಲೈಕ್ ಮಾಡ್ಬೋದು, ಶೇರು ಮಾಡ್ಬೋದು. ಮತ್ತು ನಿಮಗೆ ಹೊಸ ವಿಡಿಯೋದಿಂದ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.